ಸುಹಾಸ್ ಶೆಟ್ಟಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಿಸಿಟಿವಿಯ ವಿಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸುಹಾಸ್ ಇದ್ದಂತಹ ಕಾರಿಗೆ ಗೂಡ್ಸ್ ಗಾಡಿ ಬಂದು ಡಿಕ್ಕಿ ಹೊಡೆಯುತ್ತೆ. ನಂತರ ಕಾರಿನ ಮೇಲೆ ದುಷ್ಕರ್ಮಿಗಳು ಮುಗಿಬೀಳ್ತಾರೆ, ಅಟ್ಯಾಕ್ ಅನ್ನು ಮಾಡಿದ್ದಾರೆ. ನಡು ರಸ್ತೆಯಲ್ಲಿಯೇ ಮಾರಕಾಸ್ತ್ರಗಳಿಂದ ಸುಹಾಸ್ನನ್ನ ಕೊಚ್ಚಿ ಭರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಈಗಾಗಲೇ ಒಂದು ಸಿಸಿಟಿವಿ ಫುಟೇಜ್ ಸಿಕ್ಕಿತ್ತು. ಅದರಲ್ಲಿ ಯಾವ ರೀತಿ ಅವರು ದಾಳಿ ಮಾಡ್ತಾರೆ, ಹೇಗಿತ್ತು ಆ ಭೀಭತ್ಸ ಘಟನೆ ಅನ್ನೋದನ್ನು ತೋರಿಸ್ತಾ ಇತ್ತು. ಈಗ ಮತ್ತೊಂದು ವಿಡಿಯೋ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಹತ್ಯೆಗೂ ಮೊದಲೇನೆ ಯಾವ ರೀತಿ ಅವರು ಸುಹಾಸ್ನನ್ನು ಅಟ್ಯಾಕ್ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಫುಟೇಜ್ ಇದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇನೋವಾ ಕಾರ್ ಆ ಕಡೆಯಿಂದ ಬರ್ತಾ ಇರುತ್ತೆ. ಈ ಕಡೆಯಿಂದ ಬಂದಂತಹ ಗೂಡ್ಸ್ ಗಾಡಿ ಆ ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ತದನಂತರ ಇನೋವಾ ಕಾರ್ ಲೆಫ್ಟಿಗೆ ತೆಗೆದುಕೊಳ್ತಾ ಇದ್ದ ಹಾಗೆ ದುಷ್ಕರ್ಮಿಗಳು ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನಡು ರಸ್ತೆಯಲ್ಲಿಯೇ 8 ಗಂಟೆ ರಾತ್ರಿ ಅಷ್ಟೊತ್ತಿಗೆ ನಡೆದಂತಹ ಘಟನೆ ನೋಡಿ. ಎಲ್ಲ ಅಲ್ಲೇ ಸುತ್ತಮುತ್ತ ಇರ್ತಾರೆ, ಯಾವ ರೀತಿ ಮುಗಿಬೀಳ್ತಿದ್ದಾರೆ ಅಂಥೇಳಿ. ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಹತ್ಯೆಯನ್ನು ಮಾಡಿರುವಂಥದ್ದು ಸುಹಾಸ್ ಶೆಟ್ಟಿ ಅವರನ್ನು. ನಂತರ ಕಾರಿನ ಮೇಲೆ ಅವರು ಯಾವ ರೀತಿ ಮುಗಿಬೀಳ್ತಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಇದೇ ಜಾಗದಲ್ಲಿಯೇ ಲಾಕ್ ಮಾಡಿಕೊಂಡು ಹತ್ಯೆಯನ್ನು ಮಾಡಬೇಕು ಅನ್ನೋದು ಪೂರ್ವ ನಿಯೋಜಿತವಾಗಿತ್ತು. ಅವರ ಪ್ಲಾನ್ ಹೇಗೆ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅನ್ನೋದನ್ನು ನೀವು ಫುಟೇಜ್ನಲ್ಲಿ ಗಮನಿಸ್ತಾ ಇದ್ದೀರಿ. ಆ ಕಡೆಯಿಂದ ಬರ್ತಾ ಇದ್ದಂತಹ ಬಿಳಿ ಬಣ್ಣದ ಇನೋವಾ ಕಾರ್ಗೆ ಈ ಕಡೆಯಿಂದ ಬಂದಂತಹ ಗೂಡ್ಸ್ ಗಾಡಿ ಡಿಕ್ಕಿ ಹೊಡೆದ ನಂತರ ಕಾರ್ ಸ್ಲೋ ಆಗುತ್ತೆ, ಸ್ಟಾಪ್ ಆಗುತ್ತೆ. ಅದರ ಒಳಗಿದ್ದಂತಹ ಸುಹಾಸ್ ಮೇಲೆ ಏಕಾಏಕಿಯಾಗಿ 4-5 ಜನರು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಮುಗಿಬೀಳ್ತಾರೆ. ಕಾರಿನ ಒಳಗಡೆ ಇದ್ದಂತಹ ಸುಹಾಸ್ ಕೆಳಗಿಳಿತಾ ಇದ್ದ ಹಾಗೆ ಆತನನ್ನು ಕೊಚ್ಚಿ ಸ್ವಿಫ್ಟ್ ಕಾರ್ನಲ್ಲಿ ಇವರು ಎಸ್ಕೇಪ್ ಆಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸ್ಥಳೀಯರು ಕೂಡ ಇವರಿಗೆ ಸಹಕರಿಸಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇವರು ಅಂದುಕೊಂಡ ರೀತಿಯಲ್ಲಿ ಪ್ಲಾನ್ ಹೇಗೆ ಎಕ್ಸಿಕ್ಯೂಟ್ ಆಗಿದೆ, ಹೇಗೆ ಇವರ ಪ್ಲಾನ್ ಕಾರ್ಯರೂಪಕ್ಕೆ ಬಂದಿದೆ ಅನ್ನೋದನ್ನು ಈ CCTV ಫುಟೇಜ್ ಹೇಳ್ತಾ ಇರುವಂಥದ್ದು. ನೋಡಿ, ಸುತ್ತಮುತ್ತ ಜನ ಇದ್ದಾರೆ. ರಾತ್ರಿ 8 ಗಂಟೆಯ ಸಮಯ, ಜನನಿಬಿಡ ಪ್ರದೇಶ. ಅಲ್ಲೇನೆ ಈ ಡೆಡ್ಲಿ ಅಟ್ಯಾಕ್ ಆಗಿರುವಂಥದ್ದು. CCTV ಫುಟೇಜ್ನಲ್ಲಿ ಇವರ ಪ್ಲಾನು, ಆ ಪ್ಲಾನನ್ನು ಎಕ್ಸಿಕ್ಯೂಟಿವ್ ಮಾಡಿದಂತಹ ರೀತಿ, ಹೇಗೆ ಆತನನ್ನು ಸುತ್ತುವರೆದು ಮುಗಿಬೀಳ್ತಾರೆ ಇವರು, ಮಾರಕಾಸ್ತ್ರಗಳನ್ನು ಎಲ್ಲಿಂದ ತರ್ತಾರೆ, ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡು ಹೊಡೆದಿರುವಂತಹದ್ದು ಸ್ಪಷ್ಟವಾಗಿ ಈ CCTV ಫುಟೇಜ್ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಕಾರಿಗೆ ಡಿಕ್ಕಿ ಹೊಡೆದ ನಂತರ ಕಾರು ಸ್ಲೋ ಆಗ್ತಾ ಇದ್ದ ಹಾಗೇನೆ ಈ ಡೆಡ್ಲಿ ಅಟ್ಯಾಕ್ ಆಗಿದೆ.